ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ತಾವೆಲ್ಲರೂ ಟೈಟಲ್ ನೋಡಿದ್ರಿ, ನಿಮಗೆ ಗೊತ್ತಾಗಿರ್ಬೋದು ಸಬ್ಜೆಕ್ಟ್ ಏನಂತಂದು ಹೇಳಿ. ಸೊ ಈಗ ತಮ್ಮದೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಓಕೆ, ಈಗ ಕರೆಂಟ್ ಸಿಚುವೇಶನ್ದೊಳಗೆ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ ನಿಮ್ಮ ಬದಲಾಗಿ ತಲೆಯಿಂದ ಏನು ವಿಚಾರ ಮಾಡ್ತಿರಬಹುದು. ಮನಸ್ಸಿನಾಗಿನ ಮಾತು ಬೇರೆ. ಕೆಲವ್ರು ಹೆಂಗಿರ್ತಾರಂತಂದ್ರೆ ಮನಸ್ಸಿನಾಗಿಂದ ಏನೂ ಹೇಳ್ಕೊಡಂಗಿಲ್ಲ. ಏನೆಲ್ಲ ಮೇಲೆಲ್ಲ ಬರೀ ಬಣ್ಣದ ಮಾತನೇ ಇರ್ತಾವೆ. ಅದೇನು ಅವ್ರು ಕರೆ ಹೇಳಾಕತ್ತಾರೋ ಅವ್ರೇನು ಸುಳ್ಳು ಹೇಳಾಕತ್ತಾರೋ ಅಂತಂದು ಹೇಳಿ ಈ ರೀಡಿಂಗ್ ಮೂಲಕ ನೋಡೋಣ. ಓಕೆ, ನನ್ನ ಹೆಸರು ಶೈಲಜಾ ಅಂತ. ನಾನು ಬೆಳಗಾವದಿಂದ. ನಾನು ಜಾತಕ ನೋಡ್ತೇನೆ, ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೇನೆ. ಯಾರಿಗಾದರೂ ಕನ್ಸಲ್ಟೇಷನ್ ಬೇಕು ಅಂತಂತನ್ಸಿದ್ರೆ ದಯಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ. ಈ ವಿಡಿಯೋ ಮೇಲೆ ನಂದು ಫೋನ್ ನಂಬರ್ ಡಿಸ್ಪ್ಲೇ ಆಗುತ್ತದೆ. 12ರಿಂದ 6 ಗಂಟೆವರೆಗೂ ಮಾಡಿರಿ. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ತಾವು ನನಗೊಂದು ವಾಟ್ಸಪ್ಪಿಗೆ ಮೆಸೇಜ್ ಹಾಕಿರಿ, ಕಾಲ್ ಬ್ಯಾಕ್ ಅಂಥೇಳಿ. ನಾನು ನಿಮಗೆ ಟೈಮ್ ಪ್ರಕಾರ ಕಾಲ್ ಬ್ಯಾಕ್ ಮಾಡಿರ್ತೇನೆ. ಸರಿನಾ? ಚಲೋ ದೇಖ್ತೆ. ಇದು ಮೊದಲು ಅವ್ರ ತಲೆಯೊಳಗೆ ಏನೈತಿ ಅಂತಂತ ಹೇಳಿ ನೋಡೋಣ. ಹೈಡಿಂಗ್ ಟ್ರೂ ಫೀಲಿಂಗ್ಸ್, ಪ್ರಿಟೆಂಡಿಂಗ್ ಆ್ಯಂಡ್ ಗ್ಯಾಸ್ಲೈಟ್ ಆ್ಯಂಡ್ ಪರ್ಸೋನಿಫೈ. ಓಕೆ, ಸೊ ಇದನ್ನೇನು ನಾನು ನೋಡೋಂಗಿಲ್ಲ, ನಾನು ಇದನ್ನು ಹಿಂಗೆ ಇಟ್ಟಿರ್ತೀನಿ. ಸರಿನಾ? ಓಕೆ, 2 ಆಫ್ ಸಾರ್ಟ್ಸ್. ಸೊ ಹೀ ಈಸ್ ಅಂಡರ್ ಕನ್ಫ್ಯೂಷನ್. ಈಗ ನೋಡಿ, ಇಲ್ಲೇನಿದೆ, ಒಂದು ಟೆಡಿ ಬೇರ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್. ಇವ್ರ ತಲೆಯೊಳಗೆ ಏನು ನಡೆದೈತಿ? ಓಕೆ, ಇಲ್ಲಿ ಇದು ಕೆಳಗಡೆ ಏನು ಐತಿ? ಮಾಸ್ಕ್. ಇದರರ್ಥ ಏನೋ ವಿಷಯ ಮುಚ್ಚಿಡಾಕತ್ತಾರ ಅಂತಂದಂಗೆ. ನೋಡ್ರಿ, ಈ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಇಲ್ಲ ಅಂತಂತಲ್ಲ. ಆದರೆ ಹೆಂಗಂತಂದ್ರೆ ಬೇರೆ ಎಲ್ಲಾದರೂ ಅವ್ರು ಹೇಳ್ಕೊತಿರ್ಬೋದು, ನಾ ಸಿಂಗಲ್ ಅದೇನಿ ಅಂತ ಹೇಳ್ಕೊತಿರ್ಬೋದು, ಅಥವಾ ನಾನು ಅವೈಲೇಬಲ್ ಅದೇನಿ ಅಂತಂದು ಹೇಳ್ಕೊತಿರ್ಬೋದು. ಇವರು ಯಾಕೆ ಗೊತ್ತಾ? ಇಂಟ್ರೆಸ್ಟೆಡ್ ಇನ್ ಯು, ಬ್ಲೂಮಿಂಗ್, ರೊಮ್ಯಾನ್ಸ್, ಫ್ಲರ್ಟಿಂಗ್, ವಾಂಟ್ ಟು ಡೇಟ್. ಬಹುತೇಕ ನನಗೆ ಅನಿಸೋ ಮಟ್ಟಿಗೆ ಇನ್ನೊಬ್ಬರು ಯಾರಾದರೂ ಇವರು ಪರಿಚಯದವ್ರು ಇರಬಹುದು. ಅಲ್ಲಿ ಏನಾದರೂ ಇವರು ಡೇಟಿಂಗ್ ಅದು ಇವ್ರದ್ದು ಏನಾದರೂ ನಡೆದಿರ್ಬೋದು. ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ಅದ್ರ ಬದಲಾಗಿ ವಿಚಾರ ಮಾಡಬೇಕು. ಬಿಕಾಸ್ ಈಸ್ ಅ ಕಿಂಗ್ ಆಫ್ ಕಪ್ಸ್. ಕಿಂಗ್ ಆಫ್ ಕಪ್ಸ್ ಅಂತಂತಂದ್ರೆ इनको घड़ी घड़ी प्यार होती रहती है लोगों से. घड़ी घड़ी प्यार होता रहता है लोगों से. ಸೊ ನನಗನ್ಸೋ ಮಟ್ಟಿಗೆ ಇವ್ರು ಯಾರಿಗಾದರೂ ಹೇಳ್ಕೊತಿರ್ಬೋದು, ನಾನು ಅವೈಲೇಬಲ್ ಅದೇನಿ ಅಂತಂದು ಹೇಳಿ. ಈಗ ನಾಟ್ ಇನಫ್ ಅಂತಂದು ಇಲ್ಲಿಂದ ನೋಡಿದ್ರೆ ನನಗನ್ಸಿದ ಮಟ್ಟಿಗೆ ಅಂತಲ್ಲ, ಈಗ ಸದ್ಯ ಅಂತೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ದೊಳಗೆ ಇರ್ಬೋದು. ಆದರೂ ಹೆಂಗಂತಂತಂದ್ರೆ ನೀವು ಇವ್ರ ಮೇಲೆ ಒಂದು ಕಣ್ಣು ಇಡೋದು ಭಾಳ ಚಲೋ. ಯಾಕಂತಂದರೆ ಇಲ್ಲಿ ಇವ್ರು ಯಾರನ್ನೋ ಡೇಟ್ ಮಾಡಕತ್ತಾರೆ, ಇಷ್ಟು ಮಾತ್ರ ಖರೆ. ಅವ್ರು ಯಾರ್ದೋ ಜೋಡಿ ಕಾಂಟ್ಯಾಕ್ಟ್ನಾಗ ಅದಾರೆ, ಯಾರ್ದೋ ಜೋಡಿ ಮಾತಾಡ್ತಿರ್ತಾರೆ ಅವರು, ದಿಸ್ ಪರ್ಸನ್. ಓಕೆ, ಕ್ವೀನ್ ಆಫ್ ವಾಂಡ್ಸ್, ಫಿಯರ್ ಆಫ್. ಓಕೆ, ನನಗನ್ಸಿ ಮಟ್ಟಿಗೆ ನೋಡಿರಿ, ಈಗ ಹೆಂಗಿರ್ಬೋದು ಅಂತಂತಂದ್ರೆ, ನನಗನ್ಸಿ ಮಟ್ಟಿಗೆ ನೀವು ಒಂದು ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಇರ್ಬೋದು. ಡಾಮಿನೇಟಿಂಗ್ ನೇಚರ್ ಅಂತಂತಂದ್ರೆ ನಿಮಗೆ ಏನು ಬೇಕು ಅದನ್ನು ನೀವು ಡೈರೆಕ್ಟಂಗೆ ಹೇಳ್ತೀರಿ. ಓಕೆ, ನನಗೇನು ಇಷ್ಟ ಇಲ್ಲ ಅದನ್ನು ನೀವು ನೇರವಾಗಿ ಹೇಳ್ತೀರಿ. ಕೆಲವ್ರಿಗೆ ಹೆಂಗಿರ್ತೈತಿ ಅಂತಾರೆ, ಹೆಣ್ಮಕ್ಳು ಯಾರೇ ನೇರವಾಗಿ ಮಾತಾಡ್ತಿದ್ರೆ ಅವ್ರಿಗೆ ಅದು ಡೈಜೆಸ್ಟ್ ಆಗ್ತಿರೋದಿಲ್ಲ. ಈಗ ಹೆಂಗೈತಿ ಅಂತಂದ್ರೆ, ದಿಸ್ ಪರ್ಸನ್ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ನು.
ಇವ್ರು ಹೆಂಗಂತಂದ್ರೆ ನೀವು ಅಥವಾ ನಿಮ್ಮನ್ನು ನೀವು ಹೆಂಗೆ ಕ್ಯಾರಿ ಮಾಡ್ತೀರಿ ಇದೆಲ್ಲ ಅವ್ರಿಗೆ ಭಾಳ ಲೈಕ್ ಆಕೈತಿ. ಬಟ್ ಹೆಂಗೈತಿ ಅಂತಂತಂದ್ರೆ ಇವರು ಫಿಸಿಕಲ್ ಕಾಂಟ್ಯಾಕ್ಟ್ನೊಳಗೆ ಇಂಟ್ರೆಸ್ಟೆಡ್ ಇರಬಹುದು. ಆದರೆ ಹೆಂಗಂತಂತಂದ್ರೆ ಕೇಳಕ್ಕೆ ಹೆದರಾಕತ್ತಿರ್ಬೇಕು ಇವ್ರು ನಿಮ್ಮನ್ನು ಕೇಳಕ್ಕೆ ಹೆದರಾಕತ್ತಿರಬೇಕು. ಸೊ ಹೆಂಗಂತಂತಂದ್ರೆ ಅದಕ್ಕೆ ನನಗೆ ಅನ್ಸೋ ಮಟ್ಟಿಗೆ ಆನ್ ಆಫ್ ಸಿಚುವೇಶನ್ ನಿಮ್ಮಲ್ಲೇ ನಡೆದಿರಬಹುದು. ದ ರನ್ನರ್, ಓಕೆ, ಫಿಯರ್ ಆಫ್ ಇಂಟಿಮೆಸಿ, ರನ್ನಿಂಗ್ ಅವೇ, ಇಂಟೆನ್ಸಿಟಿ ಆ್ಯಂಡ್ ಲೆಟಿಂಗ್ ಗೋ. ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂತಂದ್ರೆ ಬಾಯಿ ಬಿಟ್ಟು ಕೇಳಿದ್ರೆ ಇದ್ದದ್ದು ರಿಲೇಷನನ್ನು ಕಳ್ಕೋಬೋದು ಅಂತಂತ ಅವ್ರಿಗೆ ಏನಾದರೂ ವಿಚಾರ ಮಾಡ್ತಿರ್ಬೋದು ಅವ್ರು. ಓಕೆ, ಸೊ ಹಿ ಈಸ್ ಫ್ರಸ್ಟ್ರೇಟೆಡ್ ನಾವು. ಅದಕ್ಕೆ ನನಗೆ ಅನ್ಸೋ ಮಟ್ಟಿಗೆ ಆನ್ ಆಫ್ ಸಿಚುವೇಶನ್ ಮೇಲೆ ಬರಾಕತ್ತಿರ್ಬೇಕು ನಿಮ್ಮ ರಿಲೇಷನ್ದೊಳಗೆ. ಈಗ ಸದ್ಯ ನೋಡಿರಿ, ಈ ಮನುಷ್ಯ ಹೆಂಗಂತಂತಂದ್ರೆ ಒಂಥರ ನಾರ್ಸಿಸಿಸ್ಟ್ ಇರ್ಬೋದು. ಓಕೆ, ಗೋಲ್ಡನ್ ಮಿರರ್. ಸ್ವಲ್ಪ ಈಗ ನೋಡ್ರಿ ಹೆಂಗೈತಂದ್ರೆ ಒಂಥರ ಹ್ಯಾಂಗ್ಡ್ ಮ್ಯಾನ್ ಅಂತ ಪರಿಸ್ಥಿತಿ. ಈಗ ಸದ್ಯ ಅಂತೂ ಈ ಮನುಷ್ಯಾಗ ಏನು ಮಾಡಬೇಕು ಅಂತಂದು ಹೇಳಿ ಏನೂ ಗೊತ್ತಾಗ್ತಾ ಇಲ್ಲ. ಲೆಟ್ ಮಿ ಸಿ ದಿಸ್ ಆಲ್ಸೋ. ಈ ಮನುಷ್ಯಾಗ ಈಗ ಸದ್ಯ ಏನು ಮಾಡಬೇಕು ಅಂತಂದು ಹೇಳಿ ಗೊತ್ತಾಗತ್ತಿಲ್ಲ. ಈಗ ಕಾನ್ಫಿಡೆನ್ಸು ಲೂಸ್ ಐತಿ. ಈಗ ಸದ್ಯ ಏನಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂತಂತಂದರೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ನನಗೆ ಫೋನ್ ಮಾಡಿದರೆ ಮರ್ಯಾದೆ ಕಳ್ಕೊತೀವಿ ಅನ್ನೋಂಥದ್ದು ಒಂದು ವಿಷಯ. ಅಂದರೆ ಈಗೂ ಅಡ್ಡು ಬರ್ತೈತಿ. ಆಮೇಲೆ ಈಸ್ ಫ್ರಸ್ಟ್ರೇಟೆಡ್ ನಾವು. ಏನು ಬೇಕು ಅಂತ ಅನ್ನೋದನ್ನು ಬಾಯಿ ಬಿಟ್ಟು ಹೇಳಕ್ಕಂತೂ ಆಗಂಗಿಲ್ಲ. ಸೊ ದೆರ್ ಇಸ್ ನೋ ಕಾನ್ಫಿಡೆನ್ಸ್ ಅಟ್ ಆಲ್ ಕರೆಂಟ್ಲಿ. ನಾರ್ಸಿಸಿಸ್ಟ್ ಅಂದರೆ ಏನು ಅಂತಂದು ಹೇಳಿ ನೀವು ಗೂಗಲ್ ಮಾಡಿ ನೋಡಿರಿ. ನೀವು ಯಾವಾಗಾರ ಈ ಮನುಷ್ಯನ ಸರಿ ಹಂಗೆ ಅಬ್ಸರ್ವ್ ಮಾಡಿರೇನ, ಇವು ತನಗೇನು ಬೇಕು ಈ ಮನುಷ್ಯ ಬರೀ ತನ್ನ ಬದಲಾಗ ಅಷ್ಟೇ ವಿಚಾರ ಮಾಡ್ತಿರ್ತಾನೆ. ಬೇಕಾದ್ರೆ ಮಾತಾಡೋದು, ಬೇಡ ಅಂತಂತಂದ್ರೆ ಬ್ಲಾಕ್ ಮಾಡೋದು, ಅಥವಾ 1-2-3 ದಿನ ಎಲ್ಲರ ಡೈರೆಕ್ಟ್ ಹಂಗೆ ಗಾಯಬ್ ಆಗಿಬಿಡೋದು, ಎಲ್ಲೇನು ಇನ್ಫಾರ್ಮ್ ಮಾಡೋಂಗಿಲ್ಲ, ಎಲ್ಲಿ ಹೋಗೀನಿ ಎಲ್ಲಿ ಬಿಟ್ಟೇನಿ ಅಂತಂದು ಹೇಳಿ. ಈ ಮನುಷ್ಯನ ಸ್ವಭಾವ ನಿಮಗೆ ಯಾವಾಗಾರ ಅನ್ಸತ್ತೇನೆ ಹಿಂಗೆ ಒಂಥರ ವಿಚಿತ್ರ ನಡವಳಿಕೆ ಮನುಷ್ಯ ಅಂತಂದು ಹೇಳಿ. ಈ ಮನುಷ್ಯ ತಂದಷ್ಟೇ ವಿಚಾರ ಮಾಡ್ತಿರ್ತಾನೆ, ನೀವು ಮತ್ತೊಬ್ರದ್ದೇನೋ ವಿಚಾರ ಮಾಡ್ತಿರಂಗಿಲ್ಲ. ಸಿ ಈ ಮನುಷ್ಯ ಯಾವಾಗಿದ್ರೂ ಸರಿ ಹಿಂಗೆ ಕಮಿಟ್ಮೆಂಟ್ ಕೊಡೋಂಗಿಲ್ಲ ಈ ಮನುಷ್ಯ. ಓಕೆ, ಒಂಥರ ಅಂದರೆ ರಿಲೇಷನ್ಶಿಪ್ದೊಳಗೆ ಯಾವ ಲೆವೆಲಿಗೆ ಮ್ಯಾಚುರಿಟಿ ಇರಬೇಕು ಆ ಲೆವೆಲಿಗೆ ಈ ಮನುಷ್ಯಾಗಿಲ್ಲ. ಅಂದರೆ ಈಸ್ ನಾಟ್ ಸೀರಿಯಸ್ ಅಬೌಟ್ ಇಟ್. ಈ ಮನುಷ್ಯ ಯಾವಾಗಿದ್ರೂ ಒಂಥರ ಸೆಲ್ಫ್ ಅಬ್ಸಾರ್ಬ್ಡ್. ಅಂದರೆ ಇವ್ರಿಗೆ ಹೆಂಗಂತಂದ್ರೆ ಇವ್ರು ತಮಗೇನು ಬೇಕೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಕೆಲವು ಸರ್ತಿ ಹೆಂಗಿರ್ತೈತಿ ಅಂದ್ರೆ ನಾನು ಈ ಥರ ಆನ್ ಆಫ್ ಸಿಚುವೇಶನ್ದೊಳಗೆ ಮಾಡಿದ್ನಿ ಅಂತಂತಂದ್ರೆ ಅವ್ರು ನನಗೆ ಫೋರ್ಸ್ ಮಾಡಲಿ, ಮೇಲೆ ಅವ್ರು ನನಗೆ ಫೋನ್ ಮಾಡಿ ಕೇಳಲಿ, ಯಾಕೆ ನನ್ನಿಂದ ಏನು ತಪ್ಪಾಗೈತಿ ಹೇಳು ಅಂತ ಮೇಲಿಂದ ಮೇಲೆ ನೀವು ಮಾಡಿದ್ರಿ ಅಂತಂತಂದ್ರೆ ಅವ್ರಿಗೆ ಏನು ಬೇಕವ ಅದನ್ನು ಬಾಯಿ ಬಿಟ್ಟು ಹೇಳಕ್ಕೆ ಬರ್ತೈತಿ. ಆ ಥರದ ಮಾನಸಿಕ ಪರಿಸ್ಥಿತಿ ದಿಸ್ ಪರ್ಸನ್. ಯಾಕಂದ್ರೆ ಈ ಮನುಷ್ಯ ಅವ್ರು ಯಾಕೆ ಹಂಗೆ ಬಿಹೇವ್ ಮಾಡ್ತಾರೆ ಅಂತಂತಂದ್ರೆ ಅವ್ರಿಗೆ ಗೊತ್ತು ನೀವು ಹಿಂಗೆ ಅದೀರಿ ಅಂತಂದು ಹೇಳಿ. ನೀವು ಹಿಂಗೆ ಅದೀರಿ, ನಾ ಬಾಯಿ ಬಿಟ್ಟು ಕೇಳಕ್ಕೆ ಬರೋಂಗಿಲ್ಲ ಅಂತಂದು ಹೇಳಿ ಬಹುತೇಕ ಇದೇನಾದರೂ ನಡೆದಿರ್ಬೋದು. ಇಲ್ಲಿ ಮಾಸ್ಕ್ ಏನು ಹೇಳ್ತೈತಿ ಅಂತಂತಂದ್ರೆ ಈ ಮನುಷ್ಯ ಎರಡೂ ಕಡೆನೂ ಮಾತಾಡ್ತಿರ್ಬೋದು. ಮತ್ತೆಲ್ಲೇನೋ ಇವ್ರದ್ದು ಏನಾರು ಕಾಂಟ್ಯಾಕ್ಟ್ನಾಗೆ ಸದ್ಯ ಇರ್ಬೋದು. ಸಪೋಸ್ ನೀವೇನಾದರೂ ಮಾಡ್ತಿದ್ರಿ ಅಂತಂತಂದ್ರೆ ನೀವು ಅವ್ರಿಗೆ ನೀವು ಫೋನ್ಗೇನು ಚೆಕ್ ಮಾಡ್ಬೋದು, ಏನಾದರೂ ಸಿಗ್ಲೂಬಹುದು, ನಿಮಗೇನಾದರೂ ಕ್ಲೂ ಸಿಗ್ಬೋದು. ಇಲ್ಲೇ ಬಾಟಮ್ದೊಳಗೆ ಏನು ಬಂದೈತೆ ನೋಡ್ರಿ, ಇಲ್ಲೂ 2 ಆಫ್ ಸ್ವೋರ್ಡ್ಸ್ ಬಂದೈತೆ. ಇಲ್ಲಿ ಈ ಮನುಷ್ಯ ಯಾವಾಗಿದ್ರೂ ಒಂಥರ ಕನ್ಫ್ಯೂಷನ್. ಒಂದು ಆಪ್ಷನ್ ಇದ್ದೇ ಇರ್ತೈತಿ ಈ ಮನುಷ್ಯನ ಹತ್ರ. ಈಗ ಇವ್ರ ತಲೆಯೊಳಗೆ ಏನು ವಿಚಾರ ನಡೆದಾವು ಇದ್ರ ಬದಲಾಗಿ ವಿಚಾರ ಮಾಡಿದ್ರೆ ಕರೆಂಟ್ಲಿ ಈಸ್ ಇನ್ ಅ ಹ್ಯಾಂಗ್ಡ್ ಪೊಸಿಷನ್ ಅಂದರೆ ತನ್ನನ್ನು ತಾನು ಸರಿಯಂಗೆ ವ್ಯಕ್ತ ಮಾಡ್ಕೊಳಕ್ಕೆ ಬರವಲ್ತು ಇವ್ರಿಗೆ. ಸೊ ಲೆಟಸ್ ಸಿ ಇವರ ಮನಸ್ಸಿನೊಳಗೆ ಏನೈತಿ ಅಂತ ಹೇಳಿ ನೋಡಕ್ಕೆ ಬರ್ತೈತಿ. ಓಕೆ, ಈಗ ಇವ್ರ ತಲೆಯೊಳಗೆ ಏನೈತಿ ಅಂತಂದು ಹೇಳಿ ನೋಡಿದ್ವಿ. ಇನ್ನು ಇವ್ರ ಮನಸ್ಸಿನೊಳಗೆ ಏನೈತಿ, ಮನಸ್ಸಿನೊಳಗೆ ಅಂತಂತಂದ್ರೆ ಒಂಥರ ಹಿಂಗೆ ಟ್ರೂ ಇಂಟೆನ್ಷನ್ ಅಂತಂದು ಅನ್ಕೊಳ್ಳೋಣ. ಏನು ಮನಸ್ಸಿನೊಳಗೆ ಏನೈತಿ,
ಮನಸ್ಸಿನ ಆಳದ ಭಾವನೆಗಳು ಏನು? ಓಕೆ, see here is a Queen of Pentacles. Okay, ನೋಡ್ರಿ ಇಲ್ಲಿ ಬಾಟಮ್ದೊಳಗೆ ಏನು ಬಂದೈತೆ ನೋಡ್ರಿ, ಇಲ್ಲಿ ಕೀ ಆನ್ ಅ ರಿಂಗ್, ಮೆನಿ ಆಪ್ಷನ್ಸ್, ಅನ್ಕನ್ವೆನ್ಷನಲ್, ಒನ್ ನೈಟ್ ಸ್ಟ್ಯಾಂಡ್, ಸ್ಟ್ರಿಂಗ್ ಅಲಾಂಗ್. ಈ ಮನುಷ್ಯ ನಿಮ್ಮನ್ನು ಕಾಯಿಸಬಹುದು. ಓಕೆ, ನಾನು ಆಗಳೇ ಹೇಳಿದೆ 2 ಆಫ್ ಸೋರ್ಸದ ಎನರ್ಜಿ ಬಂದಿತ್ತಲ್ಲೇ. ಆಪ್ಷನ್ ಇಟ್ಕೊಂಡು ಈ ಮನುಷ್ಯ ನಡೀತಾನೆ ಒಂದು. ಆಮೇಲೆ ಯಾವಾಗಿದ್ರೂ ಈ ಮನುಷ್ಯ ಕನ್ಫ್ಯೂಷನ್ ಸ್ಟೇಟ್ದೊಳಗಿರ್ತಾನೆ ಅಂತಂದರೆ ಇದರರ್ಥ ನಾಟ್ ಅ ಪ್ರಾಪರ್ ಡಿಸಿಷನ್ ಮೇಕರ್ ಅಂತ. ಇವರಿಗೆ ಡಿಸಿಷನ್ ಮಾಡೋಕ್ಕೆ ಬರೋಂಗಿಲ್ಲ. ಅನ್ಕನ್ವೆನ್ಷನಲ್ ಅಂತಂತಂದ್ರೆ ರಾಹುನ ಎನರ್ಜಿ, ಇದು ಬೇಕು, ಅದು ಬೇಕು, ಅದು ಬೇಕು, ಎಲ್ಲನೂ ಬೇಕು. ಇವರೆಲ್ಲರ ಒಂದು ಕಡೆ ನಿಲ್ಲುವಂಥವ್ರಲ್ಲ. ಸೊ ಇಲ್ಲಿ ಏನು ಹೇಳ್ತೈತೆ ನೋಡ್ರಿ, ಮಿರರ್ ಕಾರ್ಡ್ ಏನು ಹೇಳ್ತೈತಿ, ಮಿರರ್ ಕಾರ್ಡ್ ಆ್ಯಂಡ್ ಚಾರಿಯಟ್ ಕಾರ್ಡ್. ಇಲ್ಲಿ ಹೆಂಗೆ ಚಾರಿಯಟ್ ಕಾರ್ಡ್ ಏನು ಹೇಳ್ತೈತೆ ಅಂತ, ಚಾರಿಯಟ್ ಈಸ್ ಅ ಕೇತೂಸ್ ಎನರ್ಜಿ. ಈಗ ಹೆಂಗೈತಿ ಅಂತಂದ್ರೆ ಒಂಥರ ಸಾಕ್ಷಿ ಭಾವದಿಂದ ನೀವು ನಿಮ್ಮ ಬದಲಾಗಿ ವಿಚಾರ ಮಾಡ್ಕೋಬೇಕು, ಆತ್ಮಾವಲೋಕನ ಮಾಡ್ಕೋಬೇಕು. ಈ ಈ ಸಂಬಂಧದೊಳಗೆ ಇಳಿಯೋಕ್ಕಿಂತ ಮುಂಚೆ ಅಥವಾ ಈ ಡ್ರೈವಿಂಗ್ ಸೀಟ್ ಮೇಲೆ ಡ್ರೈವಿಂಗ್ ಸೀಟ್ ಮೇಲೆ ನಾನು ಕುಂಡ್ರಬೇಕು ಅನ್ನೋಕ್ಕಿಂತ ಮುಂಚೆ ನೀವು ವಿಚಾರ ಮಾಡಬೇಕು, ಎಲ್ಲಿವರೆಗೂ ಈ ವಿಷಯ ನಾ ತೊಗೊಂಡು ಹೋಗಬಹುದು ಅಂತಂದು ಹೇಳಿ. ಓಕೆ, ಯಾಕಂತಂದ್ರೆ ಈ ಮನುಷ್ಯ ಭರವಸೆ ಇಡುವಂಥ ಭರವಸೆ ಇಡಬೇಕು ಅನ್ನುವಂಥದ್ದು ಏನೂ ಈ ವ್ಯಕ್ತಿಯಲ್ಲಿ ಇಲ್ಲ. ಓಕೆ, ಯಾಕಂತಂದ್ರೆ ಇವ್ರು ಯಾವಾಗಿದ್ರೂ ಆನ್ ಆಫ್ ಸಿಚುವೇಶನ್ ನಡೆಯಕತ್ತೈತಿ ಅಂತಂತಂದ್ರೆ ನೀವು ವಿಚಾರ ಮಾಡಬೇಕು. ಇದು ಫಸ್ಟ್ ಟೈಮ್ ಆಗಿತ್ತು ಅಂತಂತಂದ್ರೆ ಇನ್ನು ಮೇಲೆ ವಿಚಾರ ಮಾಡೋಕೆ ಶುರು ಮಾಡಿರಿ. ಈ ಥರ ಭಾಳ ಸರ್ತಿ ಆಗಿತ್ತು ಅಂತಂದ್ರೆ ನಾವು ಯು ಟೇಕ್ ಅ ಡಿಸಿಷನ್. ನೋಡಿ, ಸೆಕೆಂಡ್ ಕಾರ್ಡ್ ಏನಿದೆ, ಹಾರ್ಟ್ ಬ್ರೋಕನ್, ಡೀಪ್ಲಿ ಹರ್ಟ್, ಸ್ಯಾಡ್, ಫೀಲಿಂಗ್ ಲಾಸ್ಟ್. ಓಕೆ, ಡಿಸ್ಪೇರ್, ಬ್ರೇಕಪ್. ಈ ವ್ಯಕ್ತಿ ಬ್ರೇಕಪ್ಪದ ವಿಚಾರದೊಳಗೂ ಅದಾನ, ಇಲ್ಲ ಅಂತಂತಲ್ಲ. ಬಿಕಾಸ್ ಡೆತ್ ಕಾರ್ಡ್ ಏನು ತೋರಿಸ್ತೈತಿ ಅಂತಂತಂದ್ರೆ ಲೈಕ್ ಇದೆ ಹಂಗೈತೆ ನೋಡ್ರೆ, ಇಲ್ಲೇ ಡೆತ್ ಕಾರ್ಡ್ ಬಂದೈತಿ, ಇಲ್ಲೂ ಡೆತ್ ಕಾರ್ಡ್ ಐತಿ. ದ ರಿಲೇಷನ್ಶಿಪ್ ಈಸ್ ಓವರ್, ನೋ ಸೆಕೆಂಡ್ ಚಾನ್ಸಸ್, ಗ್ರೋ ಆ್ಯಂಡ್ ಟ್ರಾನ್ಸ್ಫಾರ್ಮ್, ವಾಟ್ ಡೆಡ್ ಈಸ್ ಡೆಡ್. ಓಕೆ, ಇನ್ ಕೇಸ್ ಆ ಥರದ್ದು ಏನಾದರೂ ತಮ್ಮಲ್ಲಿ ಆನ್ ಆಫ್ ಸಿಚುವೇಶನ್ ನಡೆದಿತ್ತು ಅಂತಂತಂದ್ರೆ ಈ ಡೀಪ್ಲಿ ಮನುಷ್ಯನ ಮನಸ್ಸಿನೊಳಗೆ ಇದೈತಿ ಅಂದ್ರೆ ಬಿಟ್ಟುಬಿಡಬೇಕು ಇನ್ಮೇಲೆ ಅಂತಂದು ಹೇಳಿ. ಇಲ್ಲಿ ನೋಡಿರಿ, ಇಲ್ಲಿನೂ ಡೆತ್ ಕಾರ್ಡನ್ನು ಬಂದೈತಿ. ಇಲ್ಲಿ 4 ನಂಬರ್ ಈಸ್ ಅ ರಾಹು. ಓಕೆ, ನಾನು ಆಗಳ ಏನು ಹೇಳಿದೆ, ಹಿಯರ್ ಇಟ್ ಈಸ್ ಅನ್ಕನ್ವೆನ್ಷನಲ್. ರಾಹು ಈಸ್ ಅ ಅನ್ಕನ್ವೆನ್ಷನಲ್ ಪ್ಲಾನೆಟ್. ಅವಾಗೆಲ್ಲನೂ ಹೆಚ್ಚಿಗೆ ಬೇಕಂತ ಅನ್ಸತಿ, ಹರ್ ಚೀಸ್ ಚಾಹಿಯೆ, ದಿಲ್ ಮಾಂಗೆ ಮೋರ್ ಅಂದಂಗೆ ರಾಹು ಕಾ ಎನರ್ಜಿ ಹೇ. ಓಕೆ, ನನಗನ್ಸೋ ಮಟ್ಟಿಗೆ ಈ ಮನುಷ್ಯ ನಿಮಗೆ ವಾಪಸ್ ಫೋನ್ ಮಾಡ್ಬೋದು, ಸುಮ್ಮನೆ ಪ್ರೀತಿ ಎಕ್ಸ್ಪ್ರೆಸ್ ಮಾಡುವಂಥದ್ದಾಗಲಿ, ಮೆಸೇಜ್ ಮಾಡುವಂಗಾಗಲಿ, ನಿಮ್ಮ ಬದಲಾಗಿ ವಿಚಾರ ಮಾಡಾಕತ್ತೇನೆ ಅಂತಂದು ಹೇಳಿ ತೋರಿಸ್ಕೊಳ್ಳುವಂಥದ್ದಾಗಲಿ, ಈ ಥರ ಏನಾದರೂ ಈ ವ್ಯಕ್ತಿ ಮಾಡಬಹುದು. ಓಕೆ, ಅದ್ರ ಜೊತೆ ನೋಡಿರಿ ಎಷ್ಟು ಕರೆಕ್ಟ್ ಬಂದೈತಿ. ಇಲ್ಲೇ 6 1 7 ದ ಟವರ್ ಎನರ್ಜಿ ಐತಿ, ಇಲ್ಲೇ ಚಾರಿಯಟನ್ ಎನರ್ಜಿ ಐತಿ. ಇಲ್ಲಿ ಹೆಂಗೆ ಅಂತಂದರೆ ಸಾಕ್ಷಿ ಭಾವದಿಂದ ನಿಂತು ನೀವು ವಿಚಾರ ಮಾಡಬೇಕು ಅಂತಂದರೆ ಈ ವಿಷಯ ಎಲ್ಲಿವರೆಗೂ ನಾನು ಮುಂದುವರಿಸ್ಕೊಂಡು ಹೋಗಬಹುದು ಅಂತಂದು ಹೇಳಿ, ಅಥವಾ ಇವ್ರ ಮಾತಿಗೆ ನಾನು ಏನು ಮಾಡಬಹುದು, ಇವ್ರು ಏನು ಮಾತಾಡಕತ್ತಾರಲ್ಲ ಇದನ್ನು ನಾನು ಎಷ್ಟು ಸೀರಿಯಸ್ ಆಗಿ ಗಮನಿಸಬೇಕು ಅನ್ನೋದನ್ನು ನೀವು ವಿಚಾರ ಮಾಡಬೇಕು. ನೌ ಇಟ್ ಈಸ್ ಯುವರ್ ಟರ್ನ್ ಟು ಟೇಕ್ ಅ ಡಿಸಿಷನ್. ಓಕೆ, ದ ಡ್ರ್ಯಾಗನ್ ಫ್ಲೈ, ಲೈಟ್ ಹಾರ್ಟೆಡ್ ಆ್ಯಂಡ್ ಅಡಾಪ್ಟ್, ಫೈಂಡಿಂಗ್ ಔಟ್ ಆ್ಯಂಡ್ ಚೇಂಜ್ ಥಿಂಗ್ಸ್, ಕಮಿಂಗ್
ಟು ಲೈಟ್ ಆ್ಯಂಡ್ ಹೀಲ್ ಅಂತಿಲ್ಲಿ ಹೇಳ್ತಾರೆ. ಬಟ್ ಹಿಯರ್ ನೈಟ್ ಆಫ್ ಕಪ್ಸ್ ಈಸ್ ದೇರ್. ಇಷ್ಟೆಲ್ಲ ಆದಮೇಲೆ ನೈಟ್ ಆಫ್ ಕಪ್ಸ್ ಏನು ಬಂದೈತಿ, ಇದನ್ನು ಅಷ್ಟು ಸೀರಿಯಸ್ಲಿ ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕೆ ಗೊತ್ತಾ, ಇವರೆಲ್ಲ ಹೆಂಗಂತಂತಂದ್ರೆ ಜೀವನ ಅಂತಂತಂದ್ರೆ ಒಂಥರ ಫ್ಯಾಂಟಾಸಿ ವರ್ಲ್ಡ್ ಅಂತಂದು ಹೇಳಿ ತಿಳ್ಕೊಂಬಿಟ್ಟಿರ್ತಾರೆ ಇವ್ರು. ಇವ್ರಿಗೆ ಹೆಂಗಂತಂದ್ರೆ ಇವ್ರಿಗೆ ಜೀವನದ ಬದಲಾಗಿ ಸೀರಿಯಸ್ನೆಸ್ ಇರೋಂಗಿಲ್ಲ. ಒಂಥರ ಇಮೋಷ್ನಲಿ ಮ್ಯಾನಿಪುಲೇಟ್ ಮಾಡಿದಂಗೆ ಮಾಡ್ತಿರ್ತಾರೆ ಇವರು. ಅಂದರೆ ಬೇಜವಾಬ್ದಾರಿತನ ಇವೆಲ್ಲ ಏನು ತೋರಿಸ್ತಾವ ಅಂದ್ರೆ ಬೇಜವಾಬ್ದಾರಿತನ. ಇವರಿಗೆಲ್ಲ ಮೂಡ್ ಸ್ವಿಂಗ್ ಭಾಳ ಆಗ್ತಿರ್ತಾವೆ. ಇವ್ರಿಗೆ ಹೆಂಗೆ ಬೇಕು ಹಂಗೆ ಮನುಷ್ಯ ನಡ್ಕೊಂಡ್ರನ ಅಡ್ಡಿ ಇಲ್ಲ. ಅದರ್ವೈಸ್ ಹೆಂಗಂತಂದ್ರೆ ಈ ಮನುಷ್ಯ ಬರೀ ಒನ್ ಸೈಡೆಡ್ ಆಗಾಳ ನಾನು ನಿಮಗೆ ತೋರಿಸಿದ್ನಲ್ಲ ಅದು ಆ ಕಾರ್ಡ್ ಒನ್ ಸೈಡೆಡ್ ಸೆಲ್ಫ್ ಅಬ್ಸಾರ್ಬ್ಡ್. ತನಗೇನು ಬೇಕು ಅದೇ ಇಂಪಾರ್ಟೆಂಟ್, ಮತ್ತು ತನಗೇನು ಬೇಕು ಅದು ಸಿಗಂಗಿಲ್ಲ. ಅಲ್ಲಿವರೆಗೂ ಮುಂದಿನವರು ನಮ್ಮನ್ನು ಚೇಸ್ ಮಾಡಿಸ್ಬೇಕು, ಮಾಡ್ತಿರ್ಲಿಲ್ಲ ಅಂದ್ರೆ ಅವ್ರನ್ನ ಮಾಡಿಸೋ ಹಂಗೆ ಮಾಡಬೇಕು ಅನ್ನೋಂಥ ಟ್ರಿಕ್ಸ್ ಎಲ್ಲ ಇವ್ರಿಗೆ ಗೊತ್ತಿರ್ತಾವೆ. ಸೊ ಅಟ್ಲೀಸ್ಟ್ ಈ ಕಾರ್ಡದ ರೀಡಿಂಗ್ ನೋಡಿದ್ರೆ ನನಗರೆ ಅನಿಸ್ತೈತಿ ಇದನ್ನು ಮುಂದುವರ್ಸೋದ್ರೊಳಗಂತೂ ಏನೂ ದೆರ್ ಇಸ್ ನೋ ಸೆನ್ಸ್. ಬೆಸ್ಟ್ ಅಂತಂತಂದ್ರೆ ಆಗಾಳ ಏನು ಹೇಳಿದ್ರು ಅವರಿಲ್ಲೇ, ಸಿ ದೆರ್ ಇಸ್ ಅ ಡೆತ್ ಕಾರ್ಡ್. ಇದೇನು ಹೇಳ್ತೈತಿ, ದ ರಿಲೇಷನ್ಶಿಪ್ ಈಸ್ ಓವರ್, ನೋ ಸೆಕೆಂಡ್ ಚಾನ್ಸಸ್, ಗ್ರೋ ಆ್ಯಂಡ್ ಟ್ರಾನ್ಸ್ಫಾರ್ಮ್. ಬೆಳೀರಿ, ಜೀವನದೊಳಗೆ ಟ್ರಾನ್ಸ್ಫಾರ್ಮೇಷನ್ ಬರ್ತೈತಿ ಅಂತಂದು ಹೇಳಿ. ಟವರ್ ಕಾರ್ಡ್ ಏನು ಹೇಳ್ತೈತಿ ಅಂದ್ರೆ ಒಂದು ಸಡನ್ ಚೇಂಜ್ ನಿಮ್ಮ ಜೀವನದೊಳಗೆ ಈಗ ಬರ್ಬೋದು. ಓಕೆ, ಅದು ನಿಮ್ಮ ಜೀವನ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಯಾವಾಗ ಜೀವನ ಟ್ರಾನ್ಸ್ಫಾರ್ಮ್ ಆಗ್ತತ್ಲ ಅವಾಗ ಏನಾಗ್ತತಿ ಅಂತಂತಂದ್ರೆ ಲೈಟ್ ಹಾರ್ಟೆಡ್ ಆ್ಯಂಡ್ ಅಡಾಪ್ಟ್ ಫೈಂಡಿಂಗ್ ಔಟ್ ಚೇಂಜ್ ಥಿಂಗ್ಸ್ ಕಮಿಂಗ್ ಟು ಲೈಟ್ ಆ್ಯಂಡ್ ಹೀಲ್. ಅವಾಗ ನೀವು ಇದನ್ನು ನೈಟ್ ಆಫ್ ಕಪ್ ಏನೈತಲ್ಲ ಇದನ್ನು ನೀವು ಪಾಸಿಟಿವ್ಲಿ ಕನ್ಸಿಡರ್ ಮಾಡ್ಬೋದು. ಅಂದರೆ ನಿಮ್ಮ ಜೀವನದೊಳಗೆ ಮತ್ತೊಬ್ಬ ಯಾರಾದರೂ ವ್ಯಕ್ತಿ ಪ್ರೀತಿಯನ್ನು ತೆಗೆದುಕೊಂಡು ತೊಗೊಂಬರ್ತಾರೆ, ಪ್ರೀತಿಯನ್ನು ತೊಗೊಂಬರ್ತಾರೆ ನಿಮ್ಮ ಸಲುವಾಗಿ ಅಂತಂದು ಹೇಳಿ. ನೀವು ಎಂಥವ್ರನ್ನ ಇಷ್ಟಪಟ್ಟಿದ್ರು ಅಥವಾ ನಿಮ್ಮ ಕಲ್ಪನೆ ಯಾವ ಥರ ಇತ್ತೋ ನಿಮ್ಮ ಕಲ್ಪನೆಯ ರಾಜ್ಕುಮಾರ ಜೀವನದಲ್ಲಿ ಬರಬೇಕು ಅಂತಂತಂದರೆ ಈ ಟವರ್ ಮೂಮೆಂಟ್ ನಿಮಗೆ ಫೇಸ್ ಮಾಡೋಕ್ಕೆ ಬರಬೇಕು ಅಂತಂದರೆ ದಿಸ್ ಬ್ರಿಂಗ್ಸ್ ಅ ಸಡನ್ ಚೇಂಜ್. ಇದು ಕೇತುನ್ ಎನರ್ಜಿ, ಇದು ಕೇತುನ್ ಎನರ್ಜಿ. ಕೇತು ಈಸ್ ಎಂಡ್. ಓಕೆ, ಒಮ್ಮೆ ಎಂಡ್ ಆಯ್ತು ಅಂತಂತಂದ್ರೆ ಏನಾದರೂ ಸ್ಟಾರ್ಟ್ ಆಗ್ಬೇಕಂದ್ರೆ ರೀಸ್ಟಾರ್ಟ್ ಆಕತಿ, ಬಟ್ ಹೊಸ ಸ್ಟಾರ್ಟ್ ಆಕತಿ, ಫ್ರೆಶ್ ಸ್ಟಾರ್ಟ್ ಆಕತಿ. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಶೇರ್ ಮಾಡಿರಿ, ಟಾಪಿಕ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.